ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವೇಶ್ವರಿ. ನಾನು ಇವತ್ತೊಬ್ರು ಸ್ಪೆಷಲ್ ವ್ಯಕ್ತಿನ ಹುಡ್ಕೊಂಡು ಬಂದಿದ್ದೀನಿ. ನಿಮ್ಗೆಲ್ರು ಇವರು ಪರಿಚಿತರು. ಕಾಮಿಡಿ ಕಿಲಾಡಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವ್ರು ಮುತ್ತುರಾಜ್ ಅವರು. ಇವ್ರನ್ನ ಗಡ್ಡಪ್ಪ ಅಂತಾನೆ ಫೇಮಸ್ ಮಾಡಿದಂಥವ್ರು ಕರ್ನಾಟಕ ಜನತೆ. ಸಾಕಷ್ಟು ದಿನಗಳ ಹಿಂದೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅಂದ್ರೆ ರಿಯಾಲಿಟಿ ಶೋ ಆದ್ಮೇಲೆ ಆನಂತರ ಒಂದು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಕಾಣಿಸ್ಕೊಂಡಿದ್ದ, ಆನಂತರ ಎಲ್ಲೂ ಇರಲಿಲ್ಲ ಮುತ್ತುರಾಜ್ ಅವರು. ಮುತ್ತುರಾಜ್ ಅವರು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ದೂರ ಏನಾದ್ರು ಹೋದ್ರ, ಇವಾಗ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂತ ವಿಚಾರವನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇವತ್ತು ಮುತ್ತುರಾಜ್ ಅವರು ನಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ. ಮುತ್ತುರಾಜ್ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಎಲ್ಲ ಕನ್ನಡದ ಜನತೆಗೆ, ವೀಕ್ಷಕರಿಗೆ, SSTV ವೀಕ್ಷಕರಿಗೆ ನಮಸ್ಕಾರ. ತುಂಬಾ ದಿನಗಳ ನಂತರ ನಾವು ಎಲ್ಲೂ ನೋಡಕ್ ಸಿಗ್ತಾ ಇಲ್ಲ. ಅಂದ್ರೆ ನೀವು ನಿಮ್ ಜೊತೆ ಕಾಮಿಡಿ ಕಿಲಾಡಿಗಳು ಇದ್ದಂಥವ್ರು ಸಾಕಷ್ಟು ಜನ ಅಲ್ಲಿ ರಿಯಾಲಿಟಿ ಶೋಗಳೇ ಹೋಗ್ತಾರೆ, ಸಿನಿಮಾಗಳಿಗೆಲ್ಲ ಸೆಲೆಬ್ರಿಟಿ ಶೋಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಬಟ್ ಮುತ್ತುರಾಜ್ ಅವರು ಎಲ್ಲಿ ಕಣ್ಮರೆಯಾಗಿದ್ದಾರೆ, ಏನ್ ಮಾಡ್ತಿರುತ್ತಾರೆ ಅನ್ನುವಂಥ ವಿಚಾರ ಇವಾಗ ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಏನ್ ಮಾಡ್ತಿದ್ದಾರೆ ಅಂತ ಮುತ್ತುರಾಜ್ ಅವರು. ಅದೇ ಈಗ ರಿಯಾಲಿಟಿ ಈಗ ಏನಕ್ಕೆ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾ ಇರಬೇಕು, ಇಲ್ಲ ಅಂದ್ರೆ ಗೊತ್ತಾಗಲ್ಲ, ಅವ್ರು ಏನು ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಯಾರ್ದು ಜಾಸ್ತಿ ವ್ಯೂಸ್ ಆಗಿದೆ ಅವ್ರು ಮಾತ್ರ ಚಾಲ್ತಿಯಲ್ಲಿ ಇರ್ತಾರೆ. ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಆಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ ಅವ್ರು ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಿದ್ದಾರೆ, ಬಾಕಿಯವರೆಲ್ಲ ಏನು ಉದ್ಧಾರ ಆಗ್ತಾ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿರುತ್ತೆ ಕೆಲವು ಜನಕ್ಕೆ. ಹಂಗಿಲ್ಲ, ಅದು ಕೆಲಸ ನಡೀತಾನೆ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಒಂದು ಬ್ರೇಕ್ ಅಂತ ಬಂದಾಗ ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ ಅಲ್ಲಿ ನಾವ್ ಯಾವ್ದನ್ನ ಮಾಡ್ತೀವೋ ಅದರಲ್ಲಿ ತುಂಬಾ ಅತಿಯಾದ ಒಂದು ಸಕ್ಸಸ್ ಸಿಕ್ಕಿದಾಗ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿದಾಗ ಮಾತ್ರ ಜನಗಳಿಗೆ ಗೊತ್ತಾಗತ್ತೆ ಓ ಇದು ಅಂತ. ಇಲ್ಲ ಅಂದಾಗ ಅವ್ನು ಏನ್ ಮಾಡ್ತಾವನೆ ಅನ್ನೋದು ಗೊತ್ತಿರಲ್ಲ. ಅದರಲ್ಲೂ ವಿಶೇಷವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಡಿಮೆ ನಾನು ಯೂಸ್ ಮಾಡೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮು ಇಟ್ಕೊಂಡಿದ್ದೀನಿ, ಯಾವುದೋ ಒಂದು ಮಾತಾಡೋದಕ್ಕೆ, ಕಾಂಟ್ಯಾಕ್ಟ್ ಪರ್ಪಸ್ಗೆ ಅಥವಾ ಏನೋ ಒಂದು ಅಪ್ಡೇಟ್ ಪರ್ಪಸ್ಗೆ ಇಟ್ಕೊಂಡಿರ್ತೀನಿ. ತುಂಬಾ ಆಕ್ಟಿವ್ ಇಲ್ಲ, ಹಾಗಾಗಿ ಗೊತ್ತಾಗಲ್ಲ. ನಾನು ನಿರಂತರವಾಗಿ ಸಿನಿಮಾ ಮಾಡ್ತಾ ಇದ್ದೀನಿ. ಅದೇ ಇದು ಎಲ್ಲೋ ದೊಡ್ಡವ್ರ ಜೊತೆಗೆ ತುಂಬಾ ದೊಡ್ಡ ಹಿಟ್ ಆಗೋ ಸಿನಿಮಾಗಳು ಅಲ್ಲದೆ ಇದ್ರು ಅವು ಬಂದ್ರೆ ನಮ್ಮ ಅದೃಷ್ಟ ಮಾಡೋಣ. ಬಟ್ ಹೊಸಬ್ರ ಸಿನಿಮಾಗಳಂತೂ ಮಾಡ್ತಾ ಇದ್ದೀನಿ. ಈ ಒಂದು ತಿಂಗಳಲ್ಲಿ ಈಗ 1990s ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಅದರಿಂದ ಹಿಂದೆ ಒಂದು ನಮ್ಮ ಮಡೆನೂರ್ ಮನು ಜೊತೆ ಒಂದು ಮಾಡಿದೆ, ಕುಲದಲ್ಲಿ ಕೇಳೋದಲ್ಲ, ಕುರಿ ಕೇದಾರ್ನಾಥ ಕುರಿ ಫಾರಂ ಅಂತ ರಿಲೀಸ್ ಆಯ್ತು. ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಆಲ್ರೆಡಿ ಮುಗ್ದಿದೆ ಅದು. ಮತ್ತೆ ನಮ್ಮ ಕೋಮಲ್ ಸರ್ ಜೊತೆ ಸುಮಾರು ಜೊತೆ ಮಾಡ್ತಿದ್ದೀನಿ. ಸಿನಿಮಾಗಳಿಗೆ ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಪ್ರತಿದಿನ ಶೂಟಿಂಗ್ ಯಾರು ಹೋಗ್ತಾರೆ? 365 ದಿನನೂ ಶೂಟಿಂಗ್ ಹೋಗೋನು ಯಾವನು ಇಲ್ಲ. 365 ದಿನನೂ ವರ್ಷದಲ್ಲಿ ಬಿಸಿ ಇರ್ತೀನಿ ಅನ್ನೋದು ಯಾರು? ಒಬ್ಬ ಮನುಷ್ಯನ್ ರೆಸ್ಟ್ ಬೇಕಿರುತ್ತೆ. ಮನುಷ್ಯ ನನ್ನ ಆತರ ತುಂಬಾ ಬಿಸಿ ಅಂತ ಹೇಳ್ಕೊಳ್ಳೋರು ನಂಬಕ್ ಹೋಗ್ಬೇಡಿ. ಅಲ್ಲಿ ಬಿಸಿ ಇದ್ದಾರೆ, ಇಲ್ಲಿ ಬಿಸಿ ಅನ್ನೋದೆಲ್ಲ ನಂಬಕ್ ಹೋಗ್ಬೇಡಿ. ಬಿಸಿ ಇದ್ರೆ ಅವ್ರ ಸಿನಿಮಾದಲ್ಲೇ ಬಿಸಿ ಇರಲ್ಲ, ಬೇರೆ ವರ್ಕ್ ಅಲ್ಲಿ ಬಿಸಿ ಇರ್ತಾರೆ. ಆದ್ರೆ ನಿಮ್ಗೆ ಪ್ರತಿ ಕಾಲನೂ ಶೂಟಿಂಗು ಅದು ಇದು ನಿಮ್ಗೆ ಎಲ್ರಿಗೂ ಜನಗಳು ಗೊತ್ತಾಗೋ ತರನೇ ಬಿಸಿ ಇರ್ಬೇಕು ಅಂತ ಏನಿಲ್ಲ. ನಾನು ಆಕ್ಟಿಂಗ್ ಕ್ಲಾಸ್, ನಾನೊಬ್ಬ ಆಕ್ಟಿಂಗ್ ರಂಗಭೂಮಿ ಇದರಿಂದ ಬಂದವನಾಗಿ ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಹೋಗಿ ಆಕ್ಟಿಂಗ್ ಕ್ಲಾಸ್ ತಗೋತಾ ಇದ್ದೆ. ಈಗ ನಾನೇ ಒಂದು ಆಕ್ಟಿಂಗ್ ಕ್ಲಾಸ್ ಮಾಡಿದ್ದೀನಿ, ನಂದೇ ಇನ್ಸ್ಟಿಟ್ಯೂಟ್. ನನ್ನ ಗುರುಗಳು ಸಿನಿಮಾ, ಧಾರಾವಾಹಿ ಮತ್ತೆ ನಮ್ಮ ರಂಗಭೂಮಿಯಲ್ಲಿ ನನ್ನ ಗುರುಗಳೇನಿದ್ದಾರೆ ಅವರ ಮಾರ್ಗದರ್ಶನಗಳು, ಹೆಸರಾಂತ ಕಲಾವಿದರುಗಳ ಮಾರ್ಗದರ್ಶನದಲ್ಲಿ ನಾನೊಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ. ಆಕ್ಟಿಂಗ್ ಕ್ಲಾಸಸ್ ತಗೋತೀನಿ, ನಾಟಕಗಳನ್ನು ಮಾಡಿಸ್ತೀನಿ, ಒಂದು ನಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ಸ್ಗಳು, ವೆಬ್ ಸೀರೀಸ್ ಅಂತ ಮಾಡಿಸ್ತೀನಿ. ಮತ್ತೆ ಯೋಗ ನಾನೊಬ್ಬ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಯೋಗ ಟೀಚರ್. ಯೋಗ ಕ್ಲಾಸಸ್ ತಗೋತೀನಿ ಪರ್ಸನಲ್ ಆಗಿ. ಮತ್ತೆ ನಮ್ಮ ಸಿನಿಮಾ ಸೀರಿಯಲ್ ನಟ ನಟಿಯರು ಬರ್ತಾರಲ್ಲ ಹೊಸಬ್ರು, ಅಥವಾ ಅವ್ರಿಗೇನು ಆಕ್ಟಿಂಗ್ ವರ್ಕ್ಶಾಪ್ ಇರುತ್ತೆ, ಅದನ್ನ ನಾನು ವರ್ಕ್ಶಾಪ್ಗಳು ತಗೋತೀನಿ. ಇದೆಲ್ಲ ಕೆಲಸನೇ ಅಲ್ವಾ? ಹೌದು. ಇವುಗಳನ್ನ ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ಲ. ಎಲ್ರು ರಿಯಾಲಿಟಿ ಶೋ ನಾನು ಎಷ್ಟು ದಿನ ನೋಡ್ಬೋದು? ನೀವು 3 ತಿಂಗಳು ನೋಡ್ಬೋದು, 6 ತಿಂಗಳು ನೋಡ್ಬೋದು. ಅದ್ಮೇಲೆ ನನ್ನ ಭವಿಷ್ಯ ನಂಬರ್ ಕಟ್ಟಿರ್ಬೇಕಲ್ಲ. ಹಾಗಾಗಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಬೇರೆ ಇದಾದ್ಮೇಲೆ ಸಿನಿಮಾಗಳು ಯಾವ್ದು ಬರುತ್ತೆ ಅದು ನನ್ನ ಸಮಯ, ನನ್ನ ದುಡಿಮೆ ಎಲ್ಲದಕ್ಕೂ ಅನುಗುಣವಾಗಿ ಯಾವ್ದು ಸಿಗುತ್ತೋ ಆ ಪ್ರಾಜೆಕ್ಟ್ಗಳು ಮಾಡ್ತೀನಿ. ನನ್ನ ದೃಷ್ಟಕ್ಕೆ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ಗಳು ಬಂದ್ರೆ ಅದನ್ನು ಮಾಡ್ತೀನಿ. ಕೆಲವೊಂದು ಆಲ್ರೆಡಿ ಕಳ್ಕೊಂಡಿದ್ದೀನಿ. ರಿಯಾಲಿಟಿ ಶೋಗಳಿಗೋಸ್ಕರ ನಮ್ಗೆ ದೊಡ್ಡ ಸಿನಿಮಾಗಳು, KGF ಅಂತ ಸಿನಿಮಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ನಾವು KGF ಸಿನಿಮಾ ಮಾಡ್ಬೇಕಿತ್ತು, ಸುಮಾರು ದೊಡ್ಡ ಸಿನಿಮಾ ಎಲ್ಲ ಮಾಡ್ಬೇಕಿತ್ತು. ರಿಯಾಲಿಟಿ ಶೋಗಳಿಗೋಸ್ಕರ ನಾವು
ನಾವು ಪಡ್ಕೊಂಡಿದ್ದೆ ಹೆಚ್ಚಿಗೆ ಇದೆ. ರಿಯಾಲಿಟಿ ಶೋಗಳು ನಾನು ಮಾಡಿ ಪಡ್ಕೊಂಡಿದ್ದು ತುಂಬಾ ಇದೆ. ಹಾಗೆ ಕೆಲವೊಂದು ತುಂಬಾ ಮುಖ್ಯವಾದನ್ನು ಕಳ್ಕೊಂಡಿದ್ದು ಇದೆ. ಹಾಗಾಗಿ 3 ಹೊತ್ತು ರಿಯಾಲಿಟಿ ಶೋನಲ್ಲೇ ಬರ್ಬೇಕಂತ ಏನಿಲ್ಲ. ಅದ್ರಲ್ಲಿ ಈಗ ಬರ್ತಾ ಇರುವಂತ ರಿಯಾಲಿಟಿ ಶೋನಲ್ಲಿ ಬರ್ತಾ ಇರುವಂತ ಕಂಟೆಂಟ್ಗಳು, ವ್ಯಕ್ತಿಗಳು ನೋಡ್ಬಿಟ್ರಂತೂ ನಿಮ್ಗೆ ಪರವಾಗಿಲ್ಲ ಸರ್, ನೀವು ಬರ್ದೇ ಇರೋದೇ ಒಳ್ಳೇದು ಅಂತ ಕೆಲವು ಜನ ಹೇಳ್ತಾರೆ. ಸರ್ ನಿಮ್ ಸೀಸನ್ ಕಾಮಿಡಿ ಕಿಲಾಡಿ 1 ಪರವಾಗಿ ತುಂಬಾ ಚೆನ್ನಾಗಿತ್ತು ಸರ್, ಅದಾದ್ಮೇಲೆ ಬರೀ ಹಿಂಗಾಗ್ತಿದೆ ಸರ್ ಅಂತ ನೀವು ನಂಬಲ್ಲ, 100ಕ್ಕೆ 99 ಜನ ಇದನ್ನೇ ಹೇಳೋದು. ಏನಂತ ಹೇಳ್ತಾರೆ? ನೆಗೆಟಿವ್ ರಿಯಾಲಿಟಿ ಶೋಗಳಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇದೆ ಇವಾಗ. ಯಾರನ್ನೋ ಏನೇನೋ ಹೈಲೈಟ್ ಮಾಡ್ತಾರೆ, ಕೆಲ್ಸಕ್ಕೆ ಬಾರ್ದಿರೋ ವಿಷಯಗಳನ್ನ ಹೈಲೈಟ್ ಮಾಡ್ತಾರೆ, ಕೆಲ್ಸಕ್ಕೆ ಬಾರ್ದಿರೋ ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ತಾರೆ, ಸಂಬಂಧವೇ ಇಲ್ದಿರೋ ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಹೋಲಿಸಿದ್ರೆ ನಿಮ್ಮಂತವ್ರು ಬೆಳಿಬೇಕು, ಅದಕ್ಕೆ ನೀವ್ ಏನ್ ಮಾಡ್ತಿರೋದು ನಮ್ ಸಪೋರ್ಟ್ ಅಂತಾರೆ. ಏನ್ ಮಾಡ್ತೀರಿ ನೀವು? ನೋಡಿದ್ರೆ ಆಕ್ಟಿವ್ ಇಲ್ವಲ್ಲ, ಹೆಂಗ್ ಆಕ್ಟಿವ್ ಇರೋದು ಹೇಳಿ? ನಾನು ಏನ್ ಮಾಡ್ತೀನಿ ಅದನ್ನ ಕ್ಯಾಮ್ರಾ ಮುಂದೆ ಮಾಡ್ಬೇಕು, ಅದೇ ಆಕ್ಟಿವ್. ಹೌದು, ಹಂಗಲ್ಲ, ಅದಾಗ್ಬಾರ್ದು. ಆತರ ಎಲ್ಲ ಟೈಮ್ ಆಗಲ್ಲ. ಬಟ್ ಈಗ ರಿಯಾಲಿಟಿನೇ ಆತರ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಈಗ ನೀವು ಉದಾಹರಣೆಗೆ ನೀವು ಬಂದಿದ್ದು ಅದೇ ತರ, ನೀವು ಒಂದು ಇಂಟರ್ವ್ಯೂ ನೋಡಿದ್ದೀರಿ, ತುಂಬಾ ಸರ್ ಮಾತಾಡ್ತೀರಾ ಅನ್ಕೊಂಡು ಇದ್ ಮಾಡ್ಕೊಂಡ್ ಬಂದ್ವಿ. ಎಲ್ಲಿ ಕಾಣಿಸ್ಕೊತಿಲ್ವಲ್ಲ ಸರ್, ನಮ್ ಜೊತೆ ಒಂದ್ಸಲ ಮಾತಾಡಿ. ಹಂಗಾಗುತ್ತೆ. ನಾನು ಹಂಚ್ಕೊಳ್ತೀನಿ, ಕೆಲವೊಂದು ವಿಷಯಗಳನ್ನ ಸುಮ್ನೆ ಮಾಡ್ಕೊಂಡು ಹೋಗ್ತೀನಿ. ಒಂದಂತೂ ಸತ್ಯ, ಏನೋ ಒಂದು ಮಾಡಕ್ ಹೊರಟಿದ್ದೀನಿ, ಮಾಡ್ತೀನಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.